ಓಕೆ. ಮತ್ತೊಮ್ಮೆ ಎಲ್ರಿಗೂ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತವನ್ನು ನಾನು ಕೋರ್ತೇನೆ. ಮೊಹಮ್ಮದ್ ಬಿನ್ ತೊಗಲಕನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದು, ಆ ಚರ್ಚೆಯನ್ನು ನಾವು ಮುಂದುವರಿಸೋಣ. ಹಿಂದಿನ ತರಗತಿಯಲ್ಲಿ ಅವನ ರಾಜಧಾನಿ ಬದಲಾವಣೆ ಇರಬಹುದು, ದೋ ಪ್ರಾಂತ್ಯದಲ್ಲಿ ಆತ ಮಾಡಿದಂತಹ ಪ್ರಯೋಗ ಮತ್ತು ಅದರ ವಿಫಲತೆ, ಇವುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದು. ಇವತ್ತು ಆ ಚರ್ಚೆಯನ್ನು ಮುಂದುವರಿಸೋಣ. ಆತನ ಇತರೆ ಸುಧಾರಣೆಗಳು, ಇತರೆ ನೀತಿಗಳನ್ನು ಈ ಒಂದು ತರಗತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ. ಓಕೆ. ಸೊ ನಂತರದ ಮತ್ತೊಂದು ಪ್ರಮುಖವಾದಂತಹ ಅವನ ಆಡಳಿತಾತ್ಮಕ ಪ್ರಯೋಗ ಅಥವಾ ಸುಧಾರಣೆ, ಪ್ರಯೋಗನೂ ಹೌದು ಸುಧಾರಣೆಯೂ ಹೌದು. ಸೊ ಅದು ಯಾವುದು ಅಂತ ನಾವು ನೋಡ್ತಾ ಹೋದ್ರೆ ಸಾಂಕೇತಿಕ ನಾಣ್ಯ ಪ್ರಯೋಗ ಅಥವಾ ಟೋಕನ್ ಕರೆನ್ಸಿ ಅಂತ ನಾವು ಹೇಳ್ತೇವೆ. ಏನಿದು ಸಾಂಕೇತಿಕ ನಾಣ್ಯ ಅಂದ್ರೆ ಏನು, ಟೋಕನ್ ಕರೆನ್ಸಿ ಅಂದ್ರೇನು, ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲು ನಿಮಗೆ ಗೊತ್ತಿದೆ ಚಿನ್ನ ಬೆಳ್ಳಿಯ ನಾಣ್ಯಗಳಿದ್ದು, ಹೌದಲ್ವಾ? ಅಂದ್ರೆ ಅವುಗಳ ಮೌಲ್ಯಕ್ಕೆ ತಕ್ಕಂತೆ ಅದರಲ್ಲಿ ಚಿನ್ನ ಬೆಳ್ಳಿ ಎನ್ನುವುದಿರೋದು, ಅಷ್ಟೇ ತೂಕದ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯಗಳನ್ನು ಮಾಡೋರು. ಆದ್ರೆ ಇವತ್ತು ನಮ್ಮಲ್ಲೇನಿದೆ, ಇವತ್ತು ನಾವು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಬಳಸ್ತೇವಾ? ಇಲ್ಲ. ನಾವು ಇವತ್ತು ಪೇಪರ್ ಕರೆನ್ಸಿ, ಕಾಗದದ ಹಣ ಇದೆ, ಅದರ ಜೊತೆಗೆ ನಾಣ್ಯಗಳೂ ಇದ್ದಾವೆ, ಹೌದಲ್ವಾ? ನಿಕ್ಕಲ್, ಬೇರೆ ಬೇರೆ ಲೋಹಗಳಲ್ಲಿ ಮಾಡಿದ ನಾಣ್ಯಗಳನ್ನು ನಾವು ಚಲಾವಣೆ ಮಾಡ್ತೇವೆ. ಅಂದ್ರೆ ಬೆಲೆ ಬಾಳುವ ಲೋಹಗಳಾದ ಚಿನ್ನ ಬೆಳ್ಳಿಯನ್ನು ನಾವು ಬಳಸ್ತಾ ಇಲ್ಲ. ಅವುಗಳ ಬದಲಿಗೆ ನಾವು ಇವತ್ತು ಬಳಸುತ್ತಿರುವಂತಹ ನಾಣ್ಯ ಟೋಕನ್ ನಾಣ್ಯ. ಈಗ ನಮ್ಮ ಹತ್ರ 2,000 ರೂಪಾಯಿ ನೋಟ್ ಇದೆ ಅಂದ್ರೆ ಆ 2,000 ರೂಪಾಯಿ ನೋಟನ್ನು ನಾವು ಸುಟ್ಟಾಕಿದ್ರೆ ಅದರಿಂದ 2,000 ರೂಪಾಯಿ ಮೌಲ್ಯದ ಚಿನ್ನ ಬರಲ್ಲ. ಅಥವಾ 500 ರೂಪಾಯಿ ನೋಟ್ ಇದೆ ಅಂದ್ರೆ 500 ರೂಪಾಯಿಯನ್ನು ಸುಟ್ರೆ ಅದರಿಂದ ಯಾವುದೋ ಒಂದು ಮೌಲ್ಯದ ಲೋಹ ಏನೂ ಬರೋದಿಲ್ಲ. ಅಂದ್ರೆ ಮೂಲ ನಾಣ್ಯದ ಬದಲಿಗೆ ನಾವು ಸಾಂಕೇತಿಕವಾಗಿ ಬಳಸುವ ಹಣವನ್ನು ಸಾಂಕೇತಿಕ ನಾಣ್ಯ ಅಥವಾ ಸಾಂಕೇತಿಕ ಹಣ ಅಥವಾ ಟೋಕನ್ ನಾಣ್ಯ ಅಂತ ಕರಿತೇವೆ. ಅಂದ್ರೆ ಆ ಹಣದಲ್ಲಿ ಅಷ್ಟು ಮೌಲ್ಯದ ವಸ್ತು ಇರೋದಿಲ್ಲ ಅಥವಾ ಮೌಲ್ಯದ ಲೋಹ ಏನೂ ಇರೋದಿಲ್ಲ. ಅದರ ಬದಲಿಗೆ ಸಾಂಕೇತಿಕವಾಗಿ, ಸಿಂಬಾಲಿಕ್ ಆಗಿ, ಓಕೆ, ನಾನು ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ. ನೀವು ಬಹುಶಃ ಬೆಂಗಳೂರಿಗೆ ಏನಾದರೂ ಬಂದಿದ್ರೆ, ಬೆಂಗಳೂರಲ್ಲಿ ಎಲ್ಲಾದರೂ ದರ್ಶಿನಿ ಹೋಟ್ಲಿಗೆ ಹೋದ್ರೆ ಅಲ್ಲಿ ಮೊದಲು ಹಣ ಕೊಟ್ಟು ನೀವು ತಿಂಡಿ ಏನಾದರೂ ತಗೋಬೇಕು ಅಂದ್ರೆ ಮೊದಲು ಹಣ ಕೊಟ್ಟರೆ ನಿಮ್ಮ ಕೈಗೊಂದು ಟೋಕನ್ ಕೊಡ್ತಾರೆ, ಹೌದಲ್ವಾ? ಸೊ ನೀವು 50 ರೂಪಾಯಿ ಕೊಟ್ಟು ಮಸಾಲೆ ದೋಸೆ ಅಂತ ನೀವು ಅವನಿಗೆ 50 ರೂಪಾಯಿ ಕೊಟ್ಟರೆ ಅವನು ನಿಮಗೆ ಬದಲಾಗಿ ಒಂದು ಪ್ಲಾಸ್ಟಿಕ್ ಟೋಕನ್ ಕೊಡ್ತಾನೆ. ಅಂದ್ರೆ ಅದು ಪ್ಲಾಸ್ಟಿಕ್ ಬಿಲ್ಲೆ ಕೊಡ್ತಾನೆ, ಅಂದ್ರೆ ಅದು 50 ರೂಪಾಯಿಗೆ ಸಮ ಅಂತ ಅರ್ಥ. ಸೊ ದಟ್ ಈಸ್ ಯೂಸ್ಡ್ ಆಸ್ ಟೋಕನ್. ಹಾಗೇನೆ ಇವತ್ತು ನಾವು ಏನು ಚಿನ್ನ ಬೆಳ್ಳಿ ನಾಣ್ಯಗಳ ಬದಲಿಗೆ ಟೋಕನ್ ನಾಣ್ಯವನ್ನೇನು ಬಳಸ್ತಾ ಇದ್ದೇವೆ, ಆ ವ್ಯವಸ್ಥೆಯನ್ನು 14ನೇ ಶತಮಾನದಲ್ಲಿಯೇ ಜಾರಿಗೆ ತರುವ ಪ್ರಯತ್ನವನ್ನು ಮಾಡಿದ್ದ ಯಾರು? ಮೊಹಮ್ಮದ್ ಬಿನ್ ತೊಗಲಕ್. ಈಗ ಹೇಳಿ, ಆತ ಬುದ್ಧಿವಂತನ ಮೂರ್ಖನ ಅಂತ ಹೇಳಿಬಿಟ್ಟು. ಆತ ಬುದ್ಧಿವಂತ ತಾನೆ? ಓಕೆ. ಸೊ ಟೋಕನ್ ನಾಣ್ಯ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥವಾಗಿದೆ ಅನ್ಸುತ್ತೆ. ಈಗ ಮುಂದುವರಿಯೋಣ. ಸೊ ಮೊಹಮ್ಮದ್ ಬಿನ್ ತೊಗಲಕ್ ನಾಣ್ಯ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತರುವಂತಹ ಪ್ರಯತ್ನವನ್ನು ಆತ ಮಾಡ್ದ. ಎಡ್ವರ್ಡ್ ಥಾಮಸ್ ಎನ್ನುವಂತಹ ಒಬ್ಬ ಇತಿಹಾಸಕಾರ ಇವನನ್ನು ಹಣಗಾರರ ರಾಜ ಅಂತಾನೆ ಕರೀತಾನೆ. ಪ್ರಿನ್ಸ್ ಆಫ್ ಮನಿಯರ್ಸ್ ಅಂತ ಹೇಳಿಬಿಟ್ಟು ಇವನನ್ನು ಎಡ್ವರ್ಡ್ ಥಾಮಸ್ ಹೇಳ್ತಾನೆ. ನಿಜವಾಗಿಯೂ ಆತ ಹಣಗಾರರ ರಾಜ. ಅಂದ್ರೆ ಹಣಕಾಸಿನ ವ್ಯವಸ್ಥೆಯಲ್ಲಿ, ಹಣದ ವ್ಯವಸ್ಥೆಯಲ್ಲಿ, ಹಣದ ಚಲಾವಣೆಯಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಯನ್ನು ತರುವಂತಹ ಪ್ರಯತ್ನವನ್ನು ಆತ ಮಾಡ್ದ, ಸುಧಾರಣೆಯನ್ನು ತರುವಂತಹ ಪ್ರಯತ್ನವನ್ನು ಮಾಡ್ದ. ಅದನ್ನೇ ನಾವು ಟೋಕನ್ ನಾಣ್ಯ ವ್ಯವಸ್ಥೆಯ ಜಾರಿ ಅಂತನೂ ಹೇಳ್ತೇವೆ. ಸೊ ಭಾರತದ ನಾಣ್ಯ ವ್ಯವಸ್ಥೆಯಲ್ಲಿ, ನಾಣ್ಯ ಚರಿತ್ರೆಯಲ್ಲಿ ಮೊಹಮ್ಮದ್ ಬಿನ್ ತೊಗಲಕನಿಗೆ ಅದ್ಭುತವಾದಂತಹ ಒಂದು ಸ್ಥಾನ ಅನ್ನೋದಿದೆ. ಏಕೆಂದ್ರೆ ಈತ ಜಾರಿಗೆ ತರಲು ಹೊರಟಂತಹ ನಾಣ್ಯ ಸುಧಾರಣೆಗಳು ತುಂಬಾ ಪ್ರಮುಖವಾದವುಗಳು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈತ ಮೊದಲು 200 ಗ್ರೈನ್ ತೂಕದ, ಗ್ರೈನ್ ಅಂದ್ರೆ ಧಾನ್ಯ, 200 ಗ್ರೈನ್ ತೂಕದ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದ. ದಿನಾರ್ ಅಂತ ಹೇಳಿಬಿಟ್ಟು ತೋರಿಸ್ತೇನೆ ಆ ನಾಣ್ಯವನ್ನು.
200 ಧಾನ್ಯ ತೂಕದ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದ. ಕಲಾತ್ಮಕವಾದಂತಹ ಒಂದು ನಾಣ್ಯ, ಅದ್ಭುತವಾದ ಒಂದು ನಾಣ್ಯ. ಅಲ್ಲದೆ 140 ಗ್ರೈನ್ ತೂಕದ ಬೆಳ್ಳಿಯ ನಾಣ್ಯ, ಅದ್ಲಿ ಅಂತ. ಆ ಬೆಳ್ಳಿಯ ನಾಣ್ಯಗಳನ್ನು ಮೊದಲು ಈತ ಜಾರಿಗೆ ತಂದ. ಅದಕ್ಕೆ ಮೊದಲೇ ಬೆಳ್ಳಿ ಚಿನ್ನ ನಾಣ್ಯಗಳಿದ್ದು, ಆದ್ರೆ ಈತ ಅಧಿಕಾರಕ್ಕೆ ಬಂದ ಮೇಲೆ 200 ಗ್ರೈನ್ ತೂಕದ ಚಿನ್ನದ ನಾಣ್ಯ, ಅದು ಯಾವುದು, ದಿನಾರ್, ಮತ್ತು 140 ಗ್ರೈನ್ ತೂಕದ ಬೆಳ್ಳಿಯ ನಾಣ್ಯ, ಅದ್ಲಿ ನಾಣ್ಯಗಳನ್ನು ಜಾರಿಗೆ ತಂದ. ಬೆಳ್ಳಿ ನಾಣ್ಯವನ್ನು ಅದ್ಲಿ ಅಂತ ಕರೆಯೋರು, ಚಿನ್ನದ ನಾಣ್ಯವನ್ನು ದಿನಾರ್ ಅಂತ ಕರೆಯೋರು. ಸೊ ಅವುಗಳನ್ನು ಆತ ಜಾರಿಗೆ ತಂದ. ಆದ್ರೆ ಕೆಲವು ವರ್ಷಗಳ ನಂತರ ಆತ ಈ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಬದಲಿಗೆ ಟೋಕನ್ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತಂದ. ಸಾಂಕೇತಿಕ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತಂದ. ಅಂದ್ರ ಅರ್ಥ, ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಬದಲಿಗೆ ಬಟ್ ಅಷ್ಟೇ ಮೌಲ್ಯವನ್ನು ಹೊಂದಿದ್ದಂತಹ ತಾಮ್ರ ನಾಣ್ಯಗಳನ್ನು ಜಾರಿಗೆ ತಂದ. ಅರ್ಥವಾಯ್ತಲ್ಲ? ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಮೌಲ್ಯವನ್ನೇ, ವ್ಯಾಲ್ಯೂ, ಮುಖಬೆಲೆಯನ್ನೇ ಹೊಂದಿದ್ದಂತಹ ತಾಮ್ರದ ಲೋಹ, ತಾಮ್ರ ತುಂಬಾ ಕಡಿಮೆ ಬೆಲೆ, ಅದು ತುಂಬಾ ಜಾಸ್ತಿ ಸಿಗುತ್ತೆ. ಸೊ ತಾಮ್ರದಲ್ಲಿ ಮಾಡಿದ ನಾಣ್ಯಗಳು, ಅವುಗಳನ್ನು ಟಂಕ ಅಂತ ಕರೆಯೋರು. ಆ ಟಂಕಗಳನ್ನು ಆತ ಜಾರಿಗೆ ತಂದ. ಇದನ್ನು ನಾವು ಸಾಂಕೇತಿಕ ನಾಣ್ಯ, ನೋಡಿ ಬೆಲೆ ಚಿನ್ನ ಬೆಳ್ಳಿ ಅಷ್ಟೇ ಇದೆ, ಆದ್ರೆ ಅದನ್ನು ಮಾಡಿರುವುದು ಯಾವ ಲೋಹದಿಂದ? ತಾಮ್ರದಿಂದ, ತುಂಬಾ ಕಡಿಮೆ ಬೆಲೆಯ ಲೋಹದಿಂದ. ಇದನ್ನು ನಾವು ಸಾಂಕೇತಿಕ ನಾಣ್ಯ ಅಂತೀವಿ. ಓಕೆ, ಇವತ್ತು ನಾವು 2000 ರೂಪಾಯಿ ನೋಟನ್ನು ಇಟ್ಟುಕೊಂಡಿದ್ದೇವೆ ಅಲ್ವಾ? ಆ ಕಾಗದದಲ್ಲಿ ಮಾಡಿರೋದದು, ಮೌಲ್ಯ 2000 ರೂಪಾಯಿ. ಹಾಗೆ ಈತ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಬದಲಿಗೆ ಟೋಕನ್ ನಾಣ್ಯವನ್ನು ಜಾರಿಗೆ ತಂದ. ಆ ಟೋಕನ್ ನಾಣ್ಯ ಮಾಡಿದಿದ್ದ ಯಾವುದರಿಂದ? ತಾಮ್ರ ಲೋಹದಿಂದ, ಕಾಪರ್, ತಾಮ್ರದಿಂದ ಆ ನಾಣ್ಯಗಳನ್ನು ಮಾಡಲಾಗಿತ್ತು. ಸೊ ಅವುಗಳನ್ನು ಆತ ಜಾರಿಗೆ ತಂದ. ಏನಕ್ಕೆ ಜಾರಿಗೆ ತಂದ ಈ ಟೋಕನ್ ನಾಣ್ಯ ವ್ಯವಸ್ಥೆಯನ್ನು ಮೊಹಮ್ಮದ್ ಬಿನ್ ತೊಗಲಕ್ ತನ್ನ ಸಾಮ್ರಾಜ್ಯದಲ್ಲಿ? ಈ ಸಾಂಕೇತಿಕ ನಾಣ್ಯಗಳ ಚಲಾವಣೆಯನ್ನು ಯಾವ ಕಾರಣಗಳಿಗಾಗಿ ಜಾರಿಗೆ ತಂದ, ಆ ಕಾರಣಗಳನ್ನು ನೋಡ್ಬಿಡೋಣ. ಒಂದು, ಆಗ ಚಿನ್ನ ಬೆಳ್ಳಿ ಲೋಹಕ್ಕೆ ಅಭಾವ ಉಂಟಾಗಿತ್ತು, ಕೊರತೆ ಉಂಟಾಗಿತ್ತು, ಚಿನ್ನ ಬೆಳ್ಳಿ ಹೆಚ್ಚಾಗಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಆತ ಹೆಚ್ಚು ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಟಂಕಿಸೋದು, ಅಚ್ಚು ಹಾಕೋದು ಕಷ್ಟ ಆಗಿತ್ತು. ಹಾಗಾಗಿ ಆತ ಏನ್ ಮಾಡ್ದ? ಕಡಿಮೆ ಬೆಲೆಯ ತಾಮ್ರದ ಲೋಹವನ್ನು ಬಳಸಿ ನಾಣ್ಯಗಳನ್ನು ಅಚ್ಚು ಹಾಕಿ ಚಿನ್ನ ಮತ್ತು ಬೆಳ್ಳಿಯ ಮೌಲ್ಯವನ್ನೇ ತಾಮ್ರದ ನಾಣ್ಯಗಳಿಗೆ ನೀಡಿದ. ಪ್ಲೀಸ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತಾಮ್ರದ ನಾಣ್ಯ, ಅದನ್ನು ಟೋಕನ್ ನಾಣ್ಯ ಅಂತ ನಾವೇನ್ ಕರಿತೀವಿ, ಆ ನಾಣ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿಯ ಮೌಲ್ಯವನ್ನೇ ಕೊಟ್ಟ. ಆ ಚಿನ್ನ ಮತ್ತು ಬೆಳ್ಳಿ ನಾಣ್ಯಕ್ಕೆ ಇದು ಸಮ ಅಂತ ಹೇಳಿಬಿಟ್ಟು ಹೇಳ್ದ. ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಲೋಹದ ಅಭಾವ ಇದ್ದದ್ರಿಂದ, ಎಲ್ಲ ಕಡೆ ಇತ್ತು ಆಗ, ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ಬೇರೆ ಬೇರೆ ಕಡೆನೂ ಚಿನ್ನ ಮತ್ತು ಬೆಳ್ಳಿಯ ಲೋಹದ ಕೊರತೆ ಅನ್ನೋದಿತ್ತು. ಹಾಗಾಗಿ ಆತ ಅದು ಬೇಡ, ಅದರಿಂದನೇ ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆತ ತಾಮ್ರದ ಲೋಹದಿಂದ ನಾಣ್ಯಗಳನ್ನು ಜಾರಿಗೆ ತರುವ ಕೆಲಸವನ್ನು ಮಾಡ್ದ. ಅದನ್ನೇ ಟೋಕನ್ ನಾಣ್ಯ ವ್ಯವಸ್ಥೆ ಅಂತ ಕರಿತೀವಿ. ಎರಡನೆಯ ಕಾರಣ, ಈ ಹೊತ್ತಿಗಾಗಲೇ ಪ್ರಪಂಚದ ಬೇರೆ ಬೇರೆ ಕಡೆ ಈ ರೀತಿಯ ಟೋಕನ್ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿತ್ತು. ಉದಾಹರಣೆಗೆ ಚೀನಾ ದೇಶದಲ್ಲಿ ಕುಬ್ಲೈ ಖಾನ್ ಎನ್ನುವವನು, ಪರ್ಷಿಯಾದಲ್ಲಿ ಗಾಯ್ ಖಾತು ಎನ್ನುವವನು ಕಾಗದದ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ರು. ಚಿನ್ನ ಬೆಳ್ಳಿ ಲೋಹದ ನಾಣ್ಯಗಳ ಬದಲಿಗೆ ಅವರು ಆಗಲೇ ಕಾಗದದ ನಾಣ್ಯ, ಇವತ್ತು ನಾವು ಹೊಂದಿದ್ದೀವಲ್ವಾ ಪೇಪರ್ ಕರೆನ್ಸಿ, ಆ ತರದ ಕಾಗದದ ನೋಟುಗಳನ್ನು ಜಾರಿಗೆ ತಂದಿದ್ರು. ಬಹುಶಃ ಇದು ಸುಲ್ತಾನನಿಗೆ ಪ್ರೇರೇಪಣೆ ಮಾಡಿರಬಹುದು, ಪ್ರಭಾವ ಬೀರಿರಬಹುದೇನೋ, ಅವರಂತೂ ತಂದಿದ್ರು. ಸೊ ಅದನ್ನು ನೋಡಿ ಈತ, ನಾನೇನಕ್ಕೆ ಚಿನ್ನ ಬೆಳ್ಳಿ ನಾಣ್ಯಗಳನ್ನು ಹೊರಡಿಸ್ಬೇಕು ಲೋಹದಲ್ಲಿಯೇ, ಅದು ಸಿಗ್ತಾ ಇಲ್ಲ, ಹಾಗಾಗಿ ಈತ ತಾಮ್ರದ ನಾಣ್ಯಗಳ ಕಡೆಗೆ ಹೋದ್ನೇನೋ. ಅವರು ಪೇಪರ್ ನಾಣ್ಯಗಳ ಕಡೆಗೆ ಹೋಗಿದ್ರು ಆಗ್ಲೇ, ಆದ್ರೆ ಈತ ತಾಮ್ರದ ಲೋಹದ ಕಡೆಗೆ ಹೋದ. ಅದು ಟೋಕನ್ ನಾಣ್ಯ. ಮೂರನೇದಾಗಿ, ಈತನಿಗೆ ಸಾಕಷ್ಟು ಸಂಪನ್ಮೂಲದ ಅವಶ್ಯಕತೆ ಇತ್ತು, ಹಣದ ಅವಶ್ಯಕತೆ ಇತ್ತು.
ಅವನ ಸುಧಾರಣೆಗಳಿರ್ಬೋದು, ಅವನ ನಿರಂತರವಾದಂತಹ ಯುದ್ಧಗಳಿರಬಹುದು. ಹಾಗಾಗಿ ಬೊಕ್ಕಸ ಖಾಲಿಯಾಗಿತ್ತು. ಸೊ ಬೊಕ್ಕಸವನ್ನು ಹೇಗೆ ತುಂಬಿಕೊಳ್ಳೋದು? ಚಿನ್ನ ಬೆಳ್ಳಿ ನಾಣ್ಯಗಳಿಂದ ತುಂಬಿಕೊಳ್ಳೋಕ್ಕಾಗ್ತಾ ಇಲ್ಲ. ಕಾರಣ, ಚಿನ್ನ ಬೆಳ್ಳಿ ಲೋಹದ ಅಭಾವ ಉಂಟಾಗಿದೆ, ನಾಣ್ಯಗಳನ್ನು ಅದರಿಂದ ಟಂಕಿಸೋಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಆತ ಏನ್ ಮಾಡ್ದ? ತಾಮ್ರದ ನಾಣ್ಯಗಳನ್ನು ಹೊರಡಿಸಿದ. ಅದೇ ಟೋಕನ್ ನಾಣ್ಯ ವ್ಯವಸ್ಥೆ. ಡಾಕ್ಟರ್ ಈಶ್ವರಿ ಪ್ರಸಾದ್ ಅನ್ನುವರು ಹೇಳುವ ಪ್ರಕಾರ ಈ ಟೋಕನ್ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತರೋಕೆ ಮತ್ತೊಂದು ಪ್ರಮುಖವಾದಂತಹ ಕಾರಣ ಏನು ಅಂದ್ರೆ ಅವನ ಪ್ರಯೋಗಶೀಲತೆ. ಮೊಹಮ್ಮದ್ ಬಿನ್ ತೊಗಲಕ್ ತುಂಬಾ ಬುದ್ಧಿವಂತ, ಹಿ ವಾಸ್ ಎ ಜೀನಿಯಸ್, ನೋ ಡೌಟ್ ಅಬೌಟ್ ಇಟ್. ಹಾಗಾಗಿ ಅವನಲ್ಲಿದ್ದಂತಹ ಪ್ರಯೋಗಶೀಲ ಮನೋಭಾವ ಆತ ಬದಲಾವಣೆಗಳನ್ನು ತರೋಕೆ, ಸುಧಾರಣೆಗಳನ್ನು ತರೋಕೆ ಯಾವಾಗಲೂ ಹಪತಪ್ಪಿಸ್ತಾ ಇತ್ತು. ಹಾಗಾಗಿ ಆತ ಟೋಕನ್ ನಾಣ್ಯಗಳನ್ನು ಜಾರಿಗೆ ತಂದಿರಬಹುದು. ಇನ್ನೊಂದು ಕಾರಣ, ಆತನ ದಂಡಯಾತ್ರೆಗಳಿಗೆ ಹಣದ ಅವಶ್ಯಕತೆ ಇತ್ತು. ಆತ ವಿದೇಶಾಂಗ ನೀತಿಯಲ್ಲಿ ಬಹುದೊಡ್ಡ ಯೋಜನೆಯನ್ನು ಹಾಕೊಂಡಿದ್ದ. ಮಧ್ಯ ಏಷ್ಯಾವನ್ನು ಗೆಲ್ಲಬೇಕು, ಚೀನಾದ ಕರ್ಜಾಲನ್ನು ಗೆಲ್ಲಬೇಕು, ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳಬೇಕು, ಹೀಗೆ ಸಾಕಷ್ಟು ಯೋಜನೆಗಳಿದ್ದು. ಹಾಗಾಗಿ ಅದಕ್ಕೆ ಹಣದ ಅವಶ್ಯಕತೆ ಇತ್ತು. ಹಾಗಾಗಿ ಆತ ಈ ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕುವ ಮೂಲಕ ಹಣವನ್ನು ಕ್ರೋಢೀಕರಿಸುವ ಪ್ರಯತ್ನವನ್ನು ಮಾಡ್ದ. ಆ ತಾಮ್ರದ ನಾಣ್ಯಕ್ಕೆ ಚಿನ್ನ ಬೆಳ್ಳಿಯ ಮೌಲ್ಯವನ್ನೇ ಕೊಟ್ಟಿದ್ದಾನೆ. ಇವತ್ತು ನೀವು ಪೇಪರ್ ನೋಟ್ ತೆಗೆದು ನೋಡಿ, ಆಮೇಲೆ ಕ್ಲಾಸ್ ಆದ್ಮೇಲೆ ಅದರ ಮೇಲೆ ನೋಟ್ ಮೇಲೆ 100 ರೂಪಾಯಿ ನೋಟೋ, 500 ರೂಪಾಯಿ ನೋಟೋ, 1000 ರೂಪಾಯಿ ನೋಟ್ ಮೇಲೆ RBI ಗವರ್ನರ್ ಒಂದು ಸ್ಟೇಟ್ಮೆಂಟ್ ಹಾಕಿರ್ತಾರೆ, ಐ ಪ್ರಾಮಿಸ್ ಟು ಪೇ ದ ಬೇರರ್ ಎ ಸಮ್ ಆಫ್ ರುಪೀಸ್ XYZ ಅಂತ. ಹೌದಲ್ವಾ? ಇದನ್ನು ಯಾರು ಹೊಂದಿರ್ತಾನೆ ಅವನಿಗೆ ನಾನು ಅದರ ಮೌಲ್ಯದ ಹಣವನ್ನು ನೀಡಲು ಬಯಸುತ್ತೇನೆ ಅಂತ ಒಂದು ಸೆಂಟೆನ್ಸ್ ಬರೆದಿರ್ತಾರೆ ನೋಡಿ. ಅಂದ್ರೆ ಸರ್ಕಾರ ಅಥವಾ RBI ನಮ್ಮ ಹೊಂದಿರುವ ಪೇಪರ್ ಕಾಗದದ ಹಣದ ಮೇಲೆ ಒಂದು ರೀತಿಯ ಮುಚ್ಚಳಿಕೆಯನ್ನು ಬರೆದಿರ್ತಾರೆ. ಅವರು ಅದಕ್ಕೆ ಗ್ಯಾರಂಟಿ ಅಂತ ಹೇಳಿಬಿಟ್ಟು. ಹಾಗಾಗಿ ಈ ಕಾರಣಗಳಿಗೆ ಆತ ಹಣ ಬೇಕಿತ್ತು. ಆದ್ರಿಂದ ಆತ ಹೊಸ ತಾಮ್ರದ ನಾಣ್ಯವನ್ನು ಜಾರಿಗೆ ತಂದ. ಅದನ್ನೇ ನಾವು ಟೋಕನ್ ನಾಣ್ಯ ಅಂತ ನಾವು ಕರಿತೇವೆ. ಅದನ್ನು ಟಂಕ ಅಂತನೂ ಸಹ ಕರೆಯಲಾಯಿತು. ಸೊ ಇವು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳ ಬದಲಿಗೆ ಜಾರಿಗೆ ತಂದಂತಹ ನಾಣ್ಯಗಳು. ಅದೇ ಟೋಕನ್ ನಾಣ್ಯ. ಚಿನ್ನ ಮತ್ತು ಬೆಳ್ಳಿಯ ಮುಖಬೆಲೆಯನ್ನೇ ಈ ಒಂದು ನಾಣ್ಯಗಳಿಗೂ ನೀಡಲಾಗಿತ್ತು. ಚಿನ್ನಕ್ಕೆ ಏನು ಮೌಲ್ಯ ಇತ್ತು, ಬೆಳ್ಳಿಯ ನಾಣ್ಯಗಳಿಗೆ ಏನು ಮೌಲ್ಯ ಇತ್ತು, ಅದೇ ರೀತಿಯ ಮೌಲ್ಯವನ್ನು ತಾಮ್ರದ ನಾಣ್ಯಗಳಿಗೆ ಬೇರೆ ಬೇರೆ ಡಿನಾಮಿನೇಷನ್ಗಳಲ್ಲಿ, ಬೇರೆ ಬೇರೆ ಮೌಲ್ಯಗಳಲ್ಲಿ ತಾಮ್ರದ ನಾಣ್ಯಗಳನ್ನು ಟಂಕಿಸಲಾಯಿತು, ಅಚ್ಚು ಹಾಕಿಸಲಾಯಿತು ಮತ್ತು ಆ ಒಂದು ನಾಣ್ಯಗಳನ್ನು ಚಲಾವಣೆಗೆ ತಂದು ಆಜ್ಞೆಯನ್ನು ಹೊರಡಿಸಿದ. ಇನ್ನು ಮುಂದೆ ತಾಮ್ರದ ನಾಣ್ಯಗಳನ್ನು ಎಲ್ಲರೂ ಬಳಸಬಹುದು. ತಾಮ್ರದ ನಾಣ್ಯಗಳು ಸರ್ಕಾರದ ಮೌಲ್ಯವನ್ನು ಹೊಂದಿದ್ದಾವೆ, ಸರ್ಕಾರದಿಂದ ಅಂಗೀಕೃತವಾಗಿದ್ದಾವೆ. ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಬದಲಿಗೆ ತಾಮ್ರದ ನಾಣ್ಯಗಳನ್ನು ಬಳಸಬಹುದು ಅಂತ ಹೇಳ್ದ. ಚಿನ್ನ ಬೆಳ್ಳಿ ಬಳಸಬೇಡಿ ಎನ್ನಲಿಲ್ಲ. ಆದ್ರೆ ಯಾವಾಗ ತಾಮ್ರದ ನಾಣ್ಯಗಳನ್ನು ಬಳಸಬಹುದು ಅಂತ ಹೇಳ್ದ, ಎಲ್ಲರೂ ಚಿನ್ನ ಬೆಳ್ಳಿ ನಾಣ್ಯಗಳನ್ನು ಇಟ್ಕೊಂಡ್ರು, ತಾಮ್ರದ ನಾಣ್ಯಗಳನ್ನು ಬಳಸೋಕೆ ಆರಂಭ ಮಾಡಿರು. ಸೊ ಹೀಗೆ ಈ ಟೋಕನ್ ನಾಣ್ಯಗಳನ್ನು ಅಥವಾ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದದ್ದೇನೋ ಸರಿ. ನೋಡಿ, ಇಲ್ಲಿ ಆತ ಜಾರಿಗೆ ತಂದಂತಹ ಈ ಒಂದು ಚಿನ್ನದ ನಾಣ್ಯ, ಆಗ್ಲೇ ನಾನು ಹೇಳ್ತಾ ಇದ್ದೆ ಅಲ್ವಾ, ದಿನಾರ್ ಅಂತ ಕರಿತಾ ಇದ್ರು. ನೋಡಿ ಎಷ್ಟು ಅದ್ಭುತವಾಗಿ ಅದರ ಮೇಲೆ ಪರ್ಷಿಯನ್ ಭಾಷೆಯಲ್ಲಿ ಬರವಣಿಗೆ ಎನ್ನುವುದು ಇದೆ. ಆತ ಜಾರಿಗೆ ತಂದಿದ್ದಂತಹ ಚಿನ್ನದ ನಾಣ್ಯ ಮೊದಲು. ಇದು ಟೋಕನ್ ನಾಣ್ಯ, ತಾಮ್ರದಲ್ಲಿ ಮಾಡಿರುವಂತಹ ನಾಣ್ಯಗಳು. ಈ ನಾಣ್ಯಗಳನ್ನು ಆತ ಜಾರಿಗೆ ತಂದ. ಇದನ್ನೇ ನಾವು ಟೋಕನ್ ನಾಣ್ಯ ಅಂತ ಕರಿತೇವೆ. ಓಕೆ. ಯಾವಾಗ ಈ ಟೋಕನ್ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತಂದ, ಎಲ್ಲರೂ ತಾಮ್ರದ ನಾಣ್ಯಗಳನ್ನು, ಟೋಕನ್ ನಾಣ್ಯಗಳನ್ನು ಬಳಸೋಕೆ ಶುರು ಮಾಡಿರು. ಆತನೇ ನಾಣ್ಯಗಳನ್ನು ಅಚ್ಚು ಹಾಕಿಸಿ ಚಲಾವಣೆಗೆ ತಂದ. ಆದ್ರೆ ಜನ ಏನ್ ಮಾಡಿರು ಅಂದ್ರೆ, ತಮ್ಮ ಮನೆಯಲ್ಲಿದ್ದ ತಾಮ್ರದ ಲೋಹವನ್ನೇ ಬಳಸಿ, ಪಾತ್ರೆಗಳೆಲ್ಲ ಇದ್ದವಲ್ಲ ತಾಮ್ರದ ಪಾತ್ರೆಗಳು, ಅವುಗಳನ್ನೆಲ್ಲ ಕರಗಿಸಿ ತಾವೇ ತಾಮ್ರದ ನಾಣ್ಯಗಳನ್ನು ಅಚ್ಚಾಕೋಕ್ ಶುರು ಮಾಡಿಬಿಟ್ರು. ಇವಾಗ್ಲೂ ಕೋಟಾ ನೋಟ್ ಮಾಡ್ತಾರಲ್ವಾ, ಆತರ ಕೋಟಾ ನಾಣ್ಯಗಳನ್ನು ಹಚ್ಚಾಕೊಳ್ಳೋಕ್ ಶುರು ಮಾಡಿಬಿಟ್ರು.
ಮಾರುಕಟ್ಟೆಯಲ್ಲಿ ಟೋಕನ್ ನಾಣ್ಯಗಳ, ತಾಮ್ರದ ನಾಣ್ಯಗಳ, ಟೋಕನ್ ನಾಣ್ಯ ಅಂದ್ರೂ ಅದೇ, ತಾಮ್ರದ ನಾಣ್ಯ ಅಂದ್ರೂ ಅದೇ, ಅವುಗಳ ಚಲಾವಣೆ ಹೆಚ್ಚಾಯಿತು, ಅವುಗಳ ಮೌಲ್ಯ ಕುಗ್ಗಿತು, ಹಣದುಬ್ಬರ ಏರ್ಪಟ್ಟಿತು, ನಕಲಿ ನಾಣ್ಯಗಳ ಸಂಖ್ಯೆನೇ ಹೆಚ್ಚಾಗೋಯ್ತು. ಸರ್ಕಾರ ಹೊರಡಿಸಿದಂತಹ ತಾಮ್ರದ ನಿಜವಾದ ನಾಣ್ಯಗಳಿಗಿಂತ ಜನರೇ ಹಚ್ಚು ಹಾಕಿಕೊಂಡಂತಹ ಕೋಟಾ ನಾಣ್ಯಗಳ ಸಂಖ್ಯೆ ಹೆಚ್ಚಾಗೋಯ್ತು. ಇದರಿಂದ ವ್ಯಾಪಾರ ವಾಣಿಜ್ಯ ಹಾಳಾಯಿತು. ವಿದೇಶಿ ವ್ಯಾಪಾರವಂತೂ ಸಂಪೂರ್ಣವಾಗಿ ಬಿದ್ದೋಯ್ತು. ಯಾಕೆಂದ್ರೆ ವಿದೇಶಿಗರು ಚಿನ್ನ ಬೆಳ್ಳಿ ನಾಣ್ಯ ತಗೊಳ್ಳೋರು, ತಾಮ್ರದ ನಾಣ್ಯ ಕೊಟ್ರೆ ಅವ್ರೆಲ್ಲಿ ತಗೋತಾರೆ, ಬೇಡ ಹೋಗ್ರಯ್ಯ ಅಂತ ಹೋದ್ರು. ಹೀಗಾಗಿ ಈತ ಹೊರಡಿಸಿದ ಟೋಕನ್ ನಾಣ್ಯ ವ್ಯವಸ್ಥೆ ತನ್ನ ಮೌಲ್ಯವನ್ನೇ ಕಳೆದುಕೊಂಡ್ಬಿಡ್ತು. ಯಾಕೆ ಅಂದ್ರೆ ಮೌಲ್ಯ ಯಾಕೆ ಕಳ್ಕೊಳ್ತೇಳಿ, ಎಲ್ಲರೂ ಅವರವರೇ ತಾಮ್ರದ ಲೋಹವನ್ನು ಬಳಸಿ ನಾಣ್ಯವನ್ನು ಹಚ್ಚು ಹಾಕೋಕ್ ಶುರು ಮಾಡಿದ್ದಾರೆ. ನೋಡಿ, ಬರಾಣಿ ಎನ್ನುವ ಇತಿಹಾಸಕಾರ ಹೇಳ್ತಾನೆ, ಪ್ರತಿಯೊಬ್ಬ ಹಿಂದುವಿನ ಮನೆಯೂ ಒಂದು ಟಂಕಸಾಲೆಯಾಗಿತ್ತು. ಏನ್ ಬರೀ ಹಿಂದೂಗಳಷ್ಟೇನ ಹಚ್ಚಾಕಿತ್ತಿದ್ದು, ಮುಸಲ್ಮಾನರು ಆಗ್ತಿದ್ರು, ಅದು ಬೇರೆ ವಿಚಾರ. ಅವನು ಬರ್ದಿರೋದ ಹಾಗೆ. ಅಂದ್ರೆ ಪ್ರತಿಯೊಬ್ಬರೂ ಸುಲ್ತಾನ ಹೊರಡಿಸಿದಂತಹ ತಾಮ್ರದ ನಾಣ್ಯಗಳ ರೀತಿಯಲ್ಲಿಯೇ ಕೋಟಾ ನಾಣ್ಯಗಳನ್ನು ಹೆಚ್ಚಾಗಿ ಜಾರಿಗೆ ತಂದ್ಬಿಟ್ರು. ಹಾಗಾಗಿ ವ್ಯವಸ್ಥೆಯೆಲ್ಲ ಸಂಪೂರ್ಣವಾಗಿ ಹಾಳಾಯಿತು. ಆಗ ಸುಲ್ತಾನನಿಗೆ ತನ್ನ ತಪ್ಪು ಅರಿವಾಯಿತು. ಅಂದ್ರೆ ಟೋಕನ್ ನಾಣ್ಯ ವ್ಯವಸ್ಥೆಯಿಂದ ಎಲ್ಲವೂ ಹಾಳಾಗಿದೆ, ವ್ಯಾಪಾರ ಹಾಳಾಗಿದೆ, ಹಣದುಬ್ಬರ ಜಾಸ್ತಿಯಾಗಿದೆ, ಅವುಗಳ ಮೌಲ್ಯ ಇಲ್ಲವಾಗಿದೆ, ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗುತ್ತೆ. ಆಗ ಏನ್ ಮಾಡ್ದ ಆತ? ಜನರಿಗೆಲ್ಲ ಮತ್ತೊಂದು ಆದೇಶ ಹೊರಡಿಸ್ದ. ಏನಂದ್ರೆ, ನಿಮ್ಮ ಹತ್ರ ಇರೋ ಎಲ್ಲ ತಾಮ್ರದ ನಾಣ್ಯಗಳನ್ನು ತಂದು ಖಜಾನೆಗೆ ಕೊಡಿ, ಬದಲಿಗೆ ಖಜಾನೆಯಿಂದ ಚಿನ್ನ ಬೆಳ್ಳಿ ನಾಣ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ದ. ಸೊ ಎಲ್ರು ಕೋಟಾ ನಾಣ್ಯಗಳನ್ನೆಲ್ಲ ಇಟ್ಕೊಂಡಿದ್ರಲ್ಲ, ಎಲ್ಲ ತಾಂಡೋಗಿ ಕೊಟ್ಟರು, ಸುಲ್ತಾನನಿಂದ ಚಿನ್ನ ಬೆಳ್ಳಿ ನಾಣ್ಯವನ್ನು ಪಡೆದುಕೊಂಡ್ರು. ಬರಾಣಿ ಬರಿತಾನೆ, ಇದಾದ ಸುಮಾರು ವರ್ಷಗಳ ನಂತರವೂ ಸಹ ದೆಹಲಿಯ ತೊಗಲಕಾಬಾದ್ನಲ್ಲಿ ಈ ತಾಮ್ರದ ಕೋಟಾ, ತಾಮ್ರದ ನಾಣ್ಯಗಳ ರಾಶಿನೇ ಬಿದ್ದಿತ್ತಂತೆ. ಅಂದ್ರೆ ಸುಲ್ತಾನನ ಟೋಕನ್ ನಾಣ್ಯ ವ್ಯವಸ್ಥೆ ವಿಫಲವಾಯಿತು. ಐಡಿಯಾ ಏನೋ ಸರಿ, ಚಿನ್ನ ಬೆಳ್ಳಿ ನಾಣ್ಯ, ಚಿನ್ನ ಬೆಳ್ಳಿ ಲೋಹದ ಅಭಾವ ಇರಬೇಕಾದ್ರೆ ತಾಮ್ರದ ನಾಣ್ಯವನ್ನು ಜಾರಿಗೆ ತಂದು ಅದಕ್ಕೆ ಅದೇ ಬೆಲೆಯನ್ನು ಕೊಟ್ಟು ಚಲಾವಣೆಗೆ ತಂದಿದ್ದು ಏನೋ ಸರಿ, ಜನ ತೆರಿಗೆ ಕಟ್ಟಬಹುದು, ಎಲ್ಲ ಮಾಡ್ಬೋದು ಅಂತ ಹೇಳ್ದ. ಚಲಾವಣೆಗೆ ಇರುತ್ತೆ, ಎಲ್ಲರೂ ಅದನ್ನು ಒಪ್ಪಬೇಕು, ಎಲ್ಲವನ್ನೂ ಹೇಳ್ದ. ಆದರೆ ಅದನ್ನು ಆತ ಸರಿಯಾಗಿ ಜಾರಿಗೆ ತರಲಿಲ್ಲ. ಹಾಗಾಗಿ ಅದು ವಿಫಲವಾಯಿತು. ಏನಕ್ಕೆ ವಿಫಲವಾಯಿತು ನೋಡಿ, ಯಾವಾಗ ಆತ ಜಾರಿಗೆ ತಂದ ನಾಣ್ಯಗಳನ್ನು ಮಾತ್ರ ಜನ ಬಳಸಬೇಕು, ಕೋಟಾ ನಾಣ್ಯಗಳನ್ನು ಮಾಡಬಾರದು ಅಂತ ಅವನು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕಿತ್ತು. ಇದು ಟೋಕನ್ ನಾಣ್ಯಗಳನ್ನು ಆತ ಒಪ್ಕೊಂಡಿದ್ದ ಸರಿ, ಅದರ ವ್ಯಾಲ್ಯೂ ಯಾವಾಗ, ಅದರ ಮೌಲ್ಯ ಯಾವಾಗ ಕುಸಿದಿದ್ದು, ಜನ ಎಲ್ಲ ನಕಲಿ ನಾಣ್ಯಗಳನ್ನು, ಕೋಟಾ ನಾಣ್ಯಗಳನ್ನು ಟಂಕಿಸಿ ಅವರವರೇ ಸರಬರಾಜಿಗೆ ಬಿಟ್ಟಾಗ ಅದು ಮೌಲ್ಯವನ್ನು ಕಳೆದುಕೊಳ್ತು. ಹಾಗಾಗಿ ಆತ ಅವರನ್ನು ಶಿಕ್ಷಿಸೋಕೆ ಹೋಗ್ಲಿಲ್ಲ. ನಾಣ್ಯ ಟಂಕಿಸೋದು, ಇವತ್ತು ನಾವು ಕೋಟಾ ನೋಟ್ ಮಾಡಿದ್ರೆ ಪೊಲೀಸ್ನವರು, ಸರ್ಕಾರ ಸುಮ್ಮನೆ ಬಿಡುತ್ತಾ? ಎತ್ಕೊಂಡೋಗಿ ಒಳಗಡೆಗೆ ಹಾಕ್ತಾರೆ. ಹಾಗಾಗಿ ಆಗ ಆತ ನಾಣ್ಯಗಳನ್ನು ಟಂಕಿಸುವುದು ಸರ್ಕಾರದ ಜವಾಬ್ದಾರಿ, ನೀವ್ಯಾರು ಅದನ್ನು ಟಂಕಿಸಬಾರದು ಅಂತ ಹೇಳಿ ಯಾರು ಕೋಟಾ ನೋಟುಗಳನ್ನು, ನಾಣ್ಯಗಳನ್ನು ಟಂಕಿಸ್ತಾ ಇದ್ರು ಅವರಿಗೆ ಶಿಕ್ಷೆ ಕೊಟ್ಟಿದ್ರೆ ಸರಿಯಾಗಿ ಈ ವ್ಯವಸ್ಥೆ ಉಳ್ಕೊಂಡಿರೋದು. ಟೋಕನ್ ನಾಣ್ಯ ವ್ಯವಸ್ಥೆಗೆ ಮೌಲ್ಯ ಇರೋದು, ಬೆಲೆ ಇರೋದು, ಎಲ್ಲರೂ ತಾಮ್ರದ ನಾಣ್ಯಗಳನ್ನೇ ಬಳಸೋರು, ಸರಿಯಾಗಿ ಅದರ ವ್ಯವಸ್ಥೆ ಇರೋದು. ಆದರೆ ಆ ರೀತಿ ಮಾಡಲಿಲ್ಲ. ಹಾಗಾಗಿ ಅದು ವಿಫಲವಾಯಿತು. ಎರಡನೆಯದಾಗಿ, ಜನ ಈ ಟೋಕನ್ ನಾಣ್ಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅಂದ್ರೆ ಇದರ ಮೌಲ್ಯ ಚಿನ್ನ ಮತ್ತು ಬೆಳ್ಳಿ ಅಷ್ಟೇ ಇದೆ, ನಾವು ಅದನ್ನು ಸರಿಯಾಗಿ ಬಳಸಿಕೊಳ್ಬೇಕು ಅನ್ನುವುದನ್ನು ಅವರು ಅರ್ಥ ಮಾಡಿ, ನಮ್ಮ ಹತ್ರನೂ ತಾಮ್ರ ಆಯ್ತಲ್ಲ, ಮಾಡೋಣ, ನಾಣ್ಯ ಬಳಸೋಣ ಅಂತ ಹೇಳಿಬಿಟ್ಟು ಬಂದ್ಬಿಟ್ರು. ಮೂರನೇದು, ಈ ಯೋಜನೆ ಆ ಜನರಿಗೆ ಅರ್ಥವಾಗದ ಯೋಜನೆಯಾಗಿತ್ತು, ಆ ಕಾಲಕ್ಕಿಂತ ಮುಂದಿನ ಯೋಚನೆಯಾಗಿತ್ತು. ಈ ವಾಸ್ ಎ ಫೋರ್ ರನ್ನರ್, ದೂರದೃಷ್ಟಿಯುಳ್ಳವ ಈತ. ಆ ಕಾಲ, ಇವತ್ತೇ ನಾವು ಕೋಟಾ ನೋಟು ಮಾಡಿ
ವ್ಯವಸ್ಥೆಯನ್ನು ಹಾಳು ಮಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಅವತ್ತಿನ ಕಾಲಕ್ಕೆ ಈ ರೀತಿಯ ಟೋಕನ್ ನಾಣ್ಯ ವ್ಯವಸ್ಥೆ ಆ ಜನರಿಗೆ ಅರ್ಥವಾಗದ ಯೋಜನೆಯಾಗಿತ್ತು. ಆ ಕಾಲಕ್ಕಿಂತ ಮುಂದುವರೆದ ಯೋಜನೆಯಾಗಿತ್ತು. ಹಾಗಾಗಿ ಅದು ವಿಫಲವಾಯಿತು. ನಕಲಿ ನಾಣ್ಯ ಹಚ್ಚಾಕೋದನ್ನ ಅವನು ಸರಿಯಾಗಿ ತಡೆದಿದ್ರೆ ಇದು ಯಶಸ್ಸಾಗೋದು, ಇದು ನಿಜವಾಗಿಯೂ ಯಶಸ್ಸಾಗೋದು. ಆದರೆ ಅದನ್ನು ಆತ ಸರಿಯಾಗಿ ಕ್ರಮ ಕೈಗೊಳ್ಳಲಿಲ್ಲ. ಇನ್ನೊಂದು ಕಾರಣ ಇದು ವಿಫಲವಾಗೋಕ್ಕೆ, ವಿದೇಶಿ ವ್ಯಾಪಾರ ಸಂಪೂರ್ಣವಾಗಿ ಕುಗ್ಗಿ ಹೋಯಿತು. ಹಾಗಾಗಿ ಆತ ಬೇರೆ ದಾರಿ ಇಲ್ಲದೆ ಈ ಟೋಕನ್ ನಾಣ್ಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ. ಸೊ ಇದು ಆತನ ಮತ್ತೊಂದು ಪ್ರಯೋಗ, ಟೋಕನ್ ನಾಣ್ಯ ವ್ಯವಸ್ಥೆ ಜಾರಿಗೆ ತಂದದ್ದು ಮತ್ತು ಅದೇನಾಯಿತು, ಹೇಗೆ ವಿಫಲವಾಯಿತು, ಯಾಕಾಯಿತು. ಓಕೆ, ಟೋಕನ್ ನಾಣ್ಯ ವ್ಯವಸ್ಥೆ ಜಾರಿಗೆ ತರೋದು ಅವನ ಬುದ್ಧಿವಂತಿಕೆ. ಆದರೆ ಅದನ್ನು ಸರಿಯಾಗಿ ಜಾರಿಗೆ ತರದೇ ಇರೋದು, ಅದರ ನಾಣ್ಯ ಟಂಕಿಸುವ ಏಕಸ್ವಾಮ್ಯವನ್ನು ಸರ್ಕಾರನೇ ಇಟ್ಕೊಂಡು ಜನರನ್ನು ಶಿಕ್ಷೆ ಕೊಟ್ಟಿದ್ರೆ ಅದು ಯಶಸ್ವಿಯಾಗೋದು. ಅಂದರೆ ನೋಡಿ, ಕಾಮನ್ ಸೆನ್ಸ್ ಅವನು ಸರಿಯಾಗಿ ಬಳಸಿಕೊಳ್ಳಲಿಲ್ಲ. ಪ್ರಾಯೋಗಿಕವಾಗಿ ಖಾಸಗಿ ಜನರೆಲ್ಲ ನಾಣ್ಯಗಳನ್ನು ಟಂಕ ಮಾಡಿರೆ ಪರಿಸ್ಥಿತಿ ಏನಾಗುತ್ತೆ ಎನ್ನುವುದನ್ನು ಆತ ಅರಿತುಕೊಳ್ಳಲಿಲ್ಲ. ಹಾಗಾಗಿ ಅದು ವಿಫಲವಾಯಿತು. ಇದು ಮತ್ತೊಂದು ಅವನ ಯೋಜನೆ. ರೈಟ್, ನೆಕ್ಸ್ಟ್ ಅವನ ಬೇರೆ ನೀತಿಗಳನ್ನು ನಾವಿಲ್ಲಿ ಮಾತನಾಡೋಣ. ಅವನ ಮತ್ತೊಂದು ಪ್ರಮುಖವಾದಂತಹ ಒಂದು ವಿಚಾರ ಅಂದರೆ ಅವನ ಮಂಗೋಲ ನೀತಿ. ಮಂಗೋಲರು ನಿಮಗೆ ಗೊತ್ತೇ ಇದೆ, ಭಾರತದ ಮೇಲೆ ಅವರು ದಾಳಿ ಮಾಡ್ತಾನೆ ಇದ್ರು ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ. ಇವನ ಆಳ್ವಿಕೆಯ ಕಾಲದಲ್ಲಿಯೂ ಸಹ ಮಂಗೋಲರು ಭಾರತದ ಮೇಲೆ ದಾಳಿಯನ್ನು ಮಾಡಿದರು. ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತಾನೆ ಆತ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಬದಲಾವಣೆ ಮಾಡಿದ್ದ ಅಂತ ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ. ಸೊ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡಿದ ಮೇಲೆ ಮಂಗೋಲರ ದಾಳಿ ಇನ್ನೂ ಹೆಚ್ಚಾಯಿತು. ದೆಹಲಿಯ ಮೇಲೆ ಅವರು ಪದೇ ಪದೇ ದಾಳಿ ಮಾಡೋಕೆ ಶುರು ಮಾಡಿರು. ಮೊಹಮ್ಮದ್ ಬಿನ್ ತೊಗಲಕ್ ಆ ಮಂಗೋಲರ ದಾಳಿಯನ್ನು ಸೈನ್ಯ ಕಟ್ಟಿ ಹೋರಾಟ ಮಾಡಿ ತಡೆಯುವ ಕೆಲಸ ಮಾಡಲಿಲ್ಲ. ಬದಲಿಗೆ ಅವರು ದಾಳಿ ಮಾಡಿದಾಗೆಲ್ಲ ಅವರಿಗೆ ಕಪ್ಪ ಕಾಣಿಕೆ ಕೊಟ್ಟು, ಹಣ ಕೊಟ್ಟು, ಸಂಪತ್ತನ್ನು ಕೊಟ್ಟು, ದಮ್ಮಯ್ಯ ಹೋಗ್ರಪ್ಪ ಅಂತ ಹೇಳಿಬಿಟ್ಟು ಅವರನ್ನು ಕಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದ. ಹಾಗಾಗಿ ಅವರು ಪ್ರತಿ ಸಲ ಬರೋರು, ಪ್ರತಿ ಸಲ ಒಂದಷ್ಟು ಸಂಪತ್ತನ್ನು ಕಿತ್ಕೊಳ್ಳೋರು, ವಾಪಸ್ ಹೋಗೋರು. ಇದು ಅವನ ಮಂಗೋಲ ನೀತಿ. ಬಲ್ಬನ್ ಏನ್ ಮಾಡಿದ್ದ ಜ್ಞಾಪಕ ಮಾಡ್ಕೊಳ್ಳಿ. ಅಲಾವುದ್ದೀನ್ ಖಿಲ್ಜಿ ಮಂಗೋಲರನ್ನು ತಡೆಯೋಕೆ ದಿಟ್ಟ ಕ್ರಮವನ್ನು ಕೈಗೊಂಡಿದ್ದ. ಆದ್ರೆ ಈತ ಹಣ ಕೊಟ್ಟು ಸಾಗಾಗ್ತಾ ಇದ್ದ. ಅದಕ್ಕೆ ಫರಿಷ್ಠಾ ಹೇಳ್ತಾನೆ, ಸುಲ್ತಾನ ಮಂಗೋಲರಿಗೆ ಕೊಟ್ಟ ಹಣವನ್ನೆಲ್ಲ ಸೈನ್ಯ ಕಟ್ಟಲು ಬಳಸಿದ್ದರೆ ಮಂಗೋಲರನ್ನು ಸಂಪೂರ್ಣವಾಗಿ ದಮನ ಮಾಡಬಹುದಿತ್ತು. ಆದ್ರೆ ಇವನ್ ಮಾಡಿನ, ಇದರಿಂದ ಖಜಾನೆ ಖಾಲಿಯಾಯಿತು. ಓಕೆ, ಇದು ಅವನ ಮಂಗೋಲ ನೀತಿ. ಇನ್ನೊಂದು, ಮಧ್ಯ ಏಷ್ಯಾವನ್ನು ಗೆಲ್ಲುವ ಆಸೆ. ಇದು ತುಂಬಾ ಪ್ರಮುಖವಾದದ್ದು. ಅವನ ಒಂದು ರೀತಿಯ ಸುಧಾರಣೆ ಪ್ರಯೋಗ ಅಂತನೂ ನೀವು ಹೇಳ್ಬೋದು, ಅಥವಾ ವಿದೇಶಾಂಗ ನೀತಿ ಅಂತನೂ ನೀವು ಹೇಳ್ಬೋದು. ಈತ ತುಂಬಾ ಮಹತ್ವಾಕಾಂಕ್ಷೆಯುಳ್ಳಂತಹ ಸುಲ್ತಾನನಾಗಿದ್ದ. ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅನ್ನುವ ಆಸೆ ಆತನಿಗೂ ಇತ್ತು. ಹಾಗಾಗಿ ಆತ ಮಧ್ಯ ಏಷ್ಯಾದ, ಅಂದ್ರೆ ಇವತ್ತು ಇರಾನ್, ಇರಾಕ್ ಅಂತ ಹೇಳ್ತೀವಿ ಅಲ್ವಾ, ಆ ಮಧ್ಯ ಏಷ್ಯಾದ ಕರ್ಸಾನ್ ಎನ್ನುವ ಪ್ರದೇಶವನ್ನು ಗೆಲ್ಲುವ ಮನಸ್ಸನ್ನು ಮಾಡಿದ, ಯೋಜನೆಯನ್ನು ಹಾಕಿಕೊಂಡ. ಕರ್ಸಾನ್ ಎನ್ನುವ ಪ್ರಾಂತ್ಯ, ಅದನ್ನು ಗೆಲ್ಲಬೇಕು ಅಂತ ಹೇಳಿಬಿಟ್ಟು, ಅದನ್ನು ಗೆದ್ರೆ ಆ ಪ್ರದೇಶದ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡಿರೆ ಮಂಗೋಲರನ್ನು ಉತ್ತಮವಾಗಿ ನಿಯಂತ್ರಣ ಮಾಡಬಹುದು, ಮಂಗೋಲರನ್ನು ಶಿಕ್ಷಿಸಬಹುದು ಅನ್ನುವುದು ಆತನ ಉದ್ದೇಶ. ಹಾಗಾಗಿ ಸುಮಾರು 3,70,000 ಸಂಖ್ಯೆಯ ಸೈನಿಕರನ್ನು ನೇಮಕ ಮಾಡಿಕೊಂಡ. ಮೊದಲೇ ಇದ್ದಂತಹ ಸೈನ್ಯದ ಜೊತೆಗೆ 3,70,000 ಸೈನಿಕರನ್ನು ನೇಮಕ ಮಾಡಿಕೊಂಡ. ಅಷ್ಟೇ ಅಲ್ಲ, ಅವರಿಗೆಲ್ಲ 1 ವರ್ಷದ ವೇತನವನ್ನು ಮುಂಗಡವಾಗಿ ಕೊಟ್ಟ. ಅಡ್ವಾನ್ಸ್ ತಗೊಳ್ರಿ, 1 ವರ್ಷದ ಸಂಬಳವನ್ನು ಕೊಟ್ಟ. ಖಜಾನೆ ಖಾಲಿ ಆಯಿತು. ದಂಡಯಾತ್ರೆ ಆರಂಭ ಮಾಡ್ತೇನೆ ಅಂತ ಹೇಳಿಬಿಟ್ಟು 1 ವರ್ಷದ ಸಂಬಳವನ್ನು ಮುಂಗಡವಾಗಿ ಅವರಿಗೆ ಕೊಟ್ಟ. ಇನ್ನೇನು ದಂಡಯಾತ್ರೆಯನ್ನು ಆರಂಭ ಮಾಡಬೇಕು, ಮಧ್ಯ ಏಷ್ಯಾದ ಕಡೆಗೆ ದಂಡಯಾತ್ರೆ ಹೋಗ್ಬೇಕು ಅನ್ನುವ ಕಾಲಕ್ಕೆ ಸರಿಯಾಗಿ ಅಲ್ಲಿ ರಾಜಕೀಯವಾದ ಬದಲಾವಣೆಗಳಾಗೋದು. ಇವನು ಅನ್ಕೊಂಡಿದ್ದ ಅಲ್ಲಿ ಅರಾಜಕತೆ ಇದೆ, ನಾನು ಹೋಗಿ ದಾಳಿ ಮಾಡಿದರೆ ಸುಲಭವಾಗಿ ಅದನ್ನು ಗೆಲ್ಲಬಹುದು ಅಂತ. ಆದ್ರೆ ಈತ ದಂಡಯಾತ್ರೆ ಆರಂಭ ಮಾಡುವ ಹೊತ್ತಿಗೆ ಮಧ್ಯ ಏಷ್ಯಾದಲ್ಲಿ ರಾಜಕೀಯ ಬದಲಾವಣೆಗಳಾದೋ. ಹಾಗಾಗಿ ಆತ ಅಯ್ಯೋ ಹೋದ್ರೆ ಕಷ್ಟ ಆಗುತ್ತೆ, ಸೋಲ್ಸಕ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು
ದಂಡಯಾತ್ರೆಯನ್ನು ನಿಲ್ಲಿಸಿದ. ಇನ್ನೊಂದು ಕಾರಣ ಏನಂದ್ರೆ, ಭಾರತದಿಂದ ಮಧ್ಯ ಏಷ್ಯಾಗೆ ಹೋಗ್ಬೇಕಲ್ಲ, ಇಷ್ಟು ದೊಡ್ಡ ಸೈನ್ಯವನ್ನು, ಹೆಚ್ಚು ಕಡಿಮೆ 3.25 ಲಕ್ಷ ಸೈನ್ಯವನ್ನು ತಗೊಂಡು ಮಧ್ಯ ಏಷ್ಯಾಗೆ ಹೋಗ್ಬೇಕು. ಆ ಸೈನ್ಯವನ್ನು ಸಾಗಿಸುವ ಖರ್ಚು, ಸೈನಿಕರಿಗೆ ಆಹಾರ ಸಾಮಗ್ರಿ ಇದನ್ನೆಲ್ಲ ಒದಗಿಸೋದು ಕಷ್ಟ ಅಂತ ಹೇಳಿಬಿಟ್ಟು ಆ ದಂಡಯಾತ್ರೆಯನ್ನೇ ನಿಲ್ಲಿಸಿಬಿಟ್ಟ. ಯೋಜನೆ ಮಾಡ್ಬೇಕಾದ್ರೆ ಅವನಿಗೆ ಪರಿಜ್ಞಾನ ಇರಲಿಲ್ಲ ನೋಡಿ. ಸೈನ್ಯ ಕಟ್ಕೊಂಡಿದ್ದಾನೆ, ಅವ್ರಿಗೆ ಅಡ್ವಾನ್ಸ್ ಪೇಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದಾನೆ. ಈಗ ಅವನಿಗೆ ಅರ್ಥವಾಗ್ತಾ ಇದೆ, ಓ ಮಧ್ಯ ಏಷ್ಯಾದ ದಂಡಯಾತ್ರೆ ಬೇಡ, ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಆಮೇಲೆ ಇನ್ನೊಂದು ಅಷ್ಟು ದೊಡ್ಡ ಸೈನ್ಯವನ್ನು ತಗೊಂಡೋಗಿ ಬರೋದು ಕಷ್ಟ. ಅದನ್ನ ಆತ ಮೊದಲೇ ಯೋಚನೆ ಮಾಡ್ಬೋದಿತ್ತಲ್ವಾ. ಸೊ ಆ ಯೋಜನೆಯನ್ನು ಕೈಬಿಟ್ಟ. ಅಷ್ಟೇ ಅಲ್ಲ, ನೇಮಕ ಮಾಡ್ಕೊಂಡಿದ್ನಲ್ವಾ ಸೈನಿಕರು, ಅವರನ್ನೆಲ್ಲ ವಿಸರ್ಜನೆ ಮಾಡ್ದ, ಕಳಿಸ್ದ, ಬೇಡ ಹೋಗ್ರಿ ನಿಮ್ ಸರ್ವಿಸ್ ಸೇವೆ ಅಂತ. ಇದು ಒಂದ್ ಕಡೆ ನೋಡಿ, ಅವನ ಖಜಾನೆ ಖಾಲಿ ಆಯ್ತು. 1 ವರ್ಷದ ಸಂಬಳವನ್ನು ಮುಂಗಡವಾಗಿ ಕೊಟ್ಟಿದ್ದ, ಖಜಾನೆ ಖಾಲಿ ಆಯ್ತು, ಹಣ ಖಾಲಿ ಆಯ್ತು. ಎರಡನೇದು, ಸೈನ್ಯ ಅಂತ ಕಟ್ಕೊಂಡ. ಆಮೇಲೆ ಏನ್ ಮಾಡ್ದ, ಇಲ್ಲ ದಂಡಯಾತ್ರೆ ಮಾಡೋದಿಲ್ಲ ಹೋಗಿ ಅಂತ ಹೇಳಿಬಿಟ್ಟು ಅವರನ್ನೆಲ್ಲ, ಸೈನ್ಯವನ್ನೆಲ್ಲ ವಿಸರ್ಜನೆ ಮಾಡ್ದ. ಸೊ ಸೈನಿಕರೆಲ್ಲ ಇವನ ಮೇಲೆ ಗರಂ ಆದ್ರು, ಇವನ ವಿರುದ್ಧ ತಿರುಗಿ ಬಿದ್ರು, ಸಾಮಾಜಿಕ ಅಶಾಂತಿಗೆ ಅವರು ಕಾರಣರಾದ್ರು. ಇದು ಸಹ ಆತನ ಮತ್ತೊಂದು ವಿಫಲವಾದಂತಹ ಯೋಜನೆ, ನೀತಿ. ಕೈ ಸುಟ್ಕೊಂಡ ಮೇಲೆ ನಿಲ್ಸೋದೆಲ್ಲವನ್ನು, ಮೊದಲೇ ಅದರ ಎಲ್ಲಾ ವಿಚಾರಗಳನ್ನು, ಏಳು ಬೀಳುಗಳನ್ನು ಸಮಗ್ರವಾಗಿ, ಅಂದ್ರೆ ಆತುರಗಾರ, ಬುದ್ಧಿಮಟ್ಟ, ಸಾಮಾನ್ಯ ಜ್ಞಾನ ಇಲ್ಲ, ಅವನಿಗೆ ಗೊತ್ತಿರ್ಬೇಕಿತ್ತು ತಾನೆ ಇಲ್ಲಿಂದ ಅಷ್ಟು ದೂರ ಹೋಗೋದು ಸಾಧ್ಯನೇ. ಇರಾಕ್ ತುಂಬಾ ದೂರ ಏನಿಲ್ಲ, ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಅದರ ಪಕ್ಕದ್ದೇ ಇರಾಕ್. ಹಾಗಾಗಿ ಮಧ್ಯ ಏಷ್ಯಾವನ್ನು ಗೆಲ್ಲುವ ಅವನ ಪ್ರಯತ್ನವೂ ಸಹ ಒಂದು ವಿಫಲವಾದಂತಹ ಒಂದು ನೀತಿ. ಓಕೆ, ಅದಾದ್ಮೇಲೆ ಆತ ಪಂಜಾಬ್ನ ಕಾಂಗ್ರಾ ಜಿಲ್ಲೆಯ ನಾಗರ್ಕೋಟ್ ಅನ್ನು ವಶಪಡಿಸಿಕೊಂಡ. ಹಿಂದೂ ರಾಜನ ಅಧೀನದಲ್ಲಿತ್ತು, ಅವನನ್ನು ಸೋಲಿಸಿ 1337ರಲ್ಲಿ ವಶಪಡಿಸಿಕೊಂಡ, ಮತ್ತೆ ಅದನ್ನು ಅವನಿಗೆ ವಾಪಸ್ ಕೊಟ್ಟ. ಈ ಉದಾರಿ ಆತ, ಒಂದು ಕಡೆ ಉದಾರಿ, ರೈಟ್. ಆಮೇಲೆ ಕರ್ಜಾಲ್ ದಂಡಯಾತ್ರೆ, ಇದು ಸಹ ಅವನ ಮತ್ತೊಂದು ವಿದೇಶಾಂಗ ನೀತಿಯ ಒಂದು ಕಪ್ಪು ಚುಕ್ಕೆ ಅಂತ ನಾವು ಹೇಳ್ಬೋದು. ನೋಡಿ, ಇದು ಕರ್ಜಾಲ್ ಅನ್ನೋದು ಭಾರತ ಮತ್ತು ಚೀನಾಗಳ ನಡುವೆ ಇರುವಂತಹ ಒಂದು ಪ್ರದೇಶ, ಕರ್ಜಾಲ್ ಅಂತ. ಇಬನ್ ಬಟೂಟಾ ಹೇಳುವ ಪ್ರಕಾರ ಇದು ಹಿಮಾಲಯದ ಹಿಂಬದಿಯ ಕುಮಾನ್ ಎನ್ನುವ ಒಂದು ಪ್ರದೇಶವನ್ನೇ ಕರ್ಜಾಲ್ ಅಂತ ಕರಿತಾ ಇದ್ರು ಅಂತ ಹೇಳಲಾಗುತ್ತೆ. ಸೊ ಅಂದ್ರೆ ಭಾರತ ಮತ್ತು ಚೀನಾದ ನಡುವಿನ ಒಂದು ಭಾಗ ಕರ್ಜಾಲ್. ಹಾಗಾಗಿ ಈತ ಆ ಪ್ರದೇಶವನ್ನು ಗೆಲ್ಲಬೇಕು ಅಂತ ಹೇಳಿಬಿಟ್ಟು ದಂಡಯಾತ್ರೆಗೆ ಸಿದ್ಧನಾದ. ಸುಮಾರು 1 ಲಕ್ಷ ಸೈನಿಕರನ್ನು ಸೇರಿಸಿಕೊಂಡು ಆತ ಕರ್ಜಾಲ್ ದಂಡಯಾತ್ರೆಗೆ ಹೊರಟ. ಆದ್ರೆ ದಂಡಯಾತ್ರೆಗೆ ಹೋಗ್ಬೇಕಾದ್ರೇನೆ ಅತಿಯಾದಂತಹ ಮಳೆ, ಶೀತಲ ವಾತಾವರಣ, ಹಿಮಾಲಯ ಪರ್ವತ ಶ್ರೇಣಿ, ಆಹಾರದ ಕೊರತೆ, ತಿನ್ನೋಕೆ ಏನ್ ಸಿಗುತ್ತೆ, ದನ ಕರುಗಳಿಗೆ ಮೇವು ಸಿಕ್ಕಲ್ಲ, ಕುದುರೆಗೆ ಮೇವು ಸಿಕ್ಕಲ್ಲ, ಜನಗಳಿಗೇನೂ ಆಹಾರ ಸಿಗೋಲ್ಲ. ಆಮೇಲೆ ಜೊತೆಗೆ ಸಾಂಕ್ರಾಮಿಕ ರೋಗಗಳು, ಇದರಿಂದ ಸಾಕಷ್ಟು ಜನ ಸತ್ರು. ಬರಾಣಿ ಹೇಳ್ತಾನೆ, 1 ಲಕ್ಷ ಸೈನಿಕರು ಏನು ಈ ದಂಡಯಾತ್ರೆಗೆ ಹೋದ್ರು, ಅದರಲ್ಲಿ ವಾಪಸ್ ಬಂದವರು ಕೇವಲ 10 ಸೈನಿಕರು. ಅದು ಉತ್ಪ್ರೇಕ್ಷಣೆ ಇರಬಹುದೇನೋ, ಆದ್ರೆ ಈ ರೀತಿಯಲ್ಲಿ ಕರ್ಜಾಲ್ ದಂಡಯಾತ್ರೆ ವಿಫಲವಾಯಿತು. ಸಾಕಷ್ಟು ಸೈನಿಕರನ್ನು ಆತ ಕಳೆದುಕೊಂಡ. ಅವನ ವಿದೇಶಾಂಗ ನೀತಿಯಲ್ಲಿ ಮತ್ತೊಂದು ವಿಫಲವಾದಂತಹ ಒಂದು ದಂಡಯಾತ್ರೆ ಕರ್ಜಾಲ್ ದಂಡಯಾತ್ರೆ. ಓಕೆ, ಅದಲ್ಲದೆ ಆತ ಚೀನಾದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವ ಪ್ರಯತ್ನವನ್ನು ಮಾಡಿದ. 1341ರಲ್ಲಿ ಚೀನಾದ ಅರಸ ತೂಫಾನ್ ತೈಮೂರ್ ಸುಲ್ತಾನನ ಆಸ್ಥಾನಕ್ಕೆ ರಾಯಭಾರಿಯನ್ನು ಕಳಿಸಿ ಹಿಮಾಲಯದ ಪ್ರದೇಶದಲ್ಲಿ ಬೌದ್ಧ ದೇವಾಲಯವನ್ನು ನಿರ್ಮಾಣ ಮಾಡ್ತೇನೆ, ಅದಕ್ಕೆ ಅನುಮತಿಯನ್ನು ಕೊಡು ಅಂತ ಹೇಳಿಬಿಟ್ಟು ಕೇಳ್ದ. ಆದ್ರೆ ಮೊಹಮ್ಮದ್ ಬಿನ್ ತೊಗಲಕ್ ಅದಕ್ಕೆ ಅನುಮತಿ ಕೊಡ್ಲಿಲ್ಲ. ಯಾಕೆಂದ್ರೆ ಅವನು ಹೇಳ್ತಾನೆ, ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು, ಯಾಕೆಂದ್ರೆ ಅವರು ದೇವಾಲಯ ಕಟ್ಟಲ್ವಲ್ಲ ಮುಸಲ್ಮಾನರು. ಹಾಗಾಗಿ ನನ್ನ ಸಾಮ್ರಾಜ್ಯದಲ್ಲಿ ಆ ರೀತಿಯ ದೇವಾಲಯವನ್ನು ಕಟ್ಟೋಕೆ ನಾನು ಅವಕಾಶ ಮಾಡಿಕೊಡೋಕ್ಕಾಗಲ್ಲ, ನನ್ನ ಧರ್ಮಕ್ಕೆ ವಿರುದ್ಧವಾದುದು ಅಂತ ಆತ ಹೇಳ್ತಾನೆ. ಆದ್ರೂ ಸಹ ಅವರಿಬ್ಬರ ನಡುವೆ ಬಾಂಧವ್ಯ ಚೆನ್ನಾಗಿತ್ತು. ಇಬನ್ ಬಟೂಟಾ, ಇವನ ಆಸ್ಥಾನದಲ್ಲಿದ್ದಂತಹ ಕವಿ, ಬರಹಗಾರ, ವಿದ್ವಾಂಸ ಇಬನ್ ಬಟೂಟನನ್ನು ಚೀನಾದ ರಾಯಭಾರಿಯಾಗಿ 1342ರಲ್ಲಿ ಇವನು ಕಳಿಸ್ತಾನೆ.
ಸೊ ಅವನು ಅಲ್ಲೋಗಿ ಬರ್ತಾನೆ. ಯಾರು? ಇಬನ್ ಬಟೂಟ ಚೀನಾಗೆ ರಾಯಭಾರಿಯಾಗಿ ಹೋಗಿ ಬರ್ತಾನೆ. ಸೊ ಚೀನಾದೊಂದಿಗೆ ಈತನ ಸಂಬಂಧ ಹೀಗಿತ್ತು. ಇನ್ನು ಇವನ ಧಾರ್ಮಿಕ ನೀತಿಗೆ ಬಂದ್ರೆ, ಮೊಹಮ್ಮದ್ ಬಿನ್ ತೊಗಲಕ್ ಧರ್ಮಾಂಧನಲ್ಲ. ಈತ ಧಾರ್ಮಿಕ ಸಹಿಷ್ಣು, ಉದಾರಿ, ಹಿಂದೂಗಳ ಕಡೆಗೆ ಉದಾರಿಯಾಗಿದ್ದ. ಇಸ್ಲಾಂ ಧರ್ಮದಲ್ಲಿ ಅವನಿಗೆ ನಂಬಿಕೆ ಇತ್ತು, ಇಸ್ಲಾಂ ಧರ್ಮದಲ್ಲಿ ನಿಷ್ಠೆ ಇತ್ತು. ಆದರೆ ಮತಾಂತರ ಮಾಡಬೇಕು, ಹಿಂದೂಗಳನ್ನು ಶಿಕ್ಷಿಸಬೇಕು, ಅಲಾವುದ್ದೀನ್ ಖಿಲ್ಜಿ ಮಾಡಿದ ರೀತಿ ಅನ್ನುವ ಮನೋಭಾವ ಆತನಿಗೆ ಇರಲಿಲ್ಲ. ಹಿ ವಾಸ್ ವೆರಿ ಲಿಬರಲ್. ಓಕೆ, ಧರ್ಮಾಂಧನಾಗಿರ್ಲಿಲ್ಲ, ಉದಾರಿಯಾಗಿದ್ದ, ಸಹಿಷ್ಣುವಾಗಿದ್ದ. ಹಿಂದೂಗಳಿಗೆ ಉನ್ನತ ಸ್ಥಾನಮಾನಗಳನ್ನು ಕೊಟ್ಟ, ಉನ್ನತ ಹುದ್ದೆಗಳಿಗೆ ಅವರನ್ನು ನೇಮಿಸಿದ. ಉಲೇಮರನ್ನು ಆಡಳಿತದಿಂದ ದೂರ ಇಟ್ಟಿದ್ದ. ಇಸ್ಲಾಂ ಧರ್ಮದ ಮುಖಂಡರು, ಸಂತರು, ಅವರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡದಂತೆ ಅವರನ್ನು ದೂರ ಇಟ್ಟಿದ್ದ. ಆದ್ರೆ ಖಲೀಫನಿಗೆ ನಿಷ್ಠೆಯಿಂದ ನಡೆದುಕೊಂಡ. ಖಲೀಫೈಟ್, ಬಾಗ್ದಾದ್ನ ಚಕ್ರವರ್ತಿ ಖಲೀಫಾ, ಇಸ್ಲಾಂ ಧರ್ಮದ ಮುಖ್ಯಸ್ಥ ಖಲೀಫಾ. ಸೊ ಅವನಿಗೆ ನಿಷ್ಠೆಯಿಂದ ಈತ ಇದ್ದ. ಹಿಂದೂಗಳ ಭಾವನೆಗಳಿಗೆ ಈತ ಗೌರವವನ್ನು ಕೊಟ್ಟ. ಇದು ಅವನ ಧಾರ್ಮಿಕ ನೀತಿ. ಸೊ ಧಾರ್ಮಿಕವಾಗಿ ಈತ ಮತಾಂಧ ಅಲ್ಲ, ಉದಾರಿಯಾಗಿದ್ದನು. ಓಕೆ, ತುಂಬಾ ಉದಾರಿ ಆತ. ಬಡಬಗ್ಗರಿಗೆ ದಾನ ಧರ್ಮಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದ. ಅವನ ಜೀವನ ತುಂಬಾ ಪರಿಶುದ್ಧವಾಗಿತ್ತು. ವ್ಯಕ್ತಿತ್ವ ತುಂಬಾ ಪರಿಶುದ್ಧವಾದ ಒಬ್ಬ ವ್ಯಕ್ತಿ, ಸರಳ ಮತ್ತು ಪರಿಶುದ್ಧವಾದಂತಹ ಒಬ್ಬ ವ್ಯಕ್ತಿ. ಆಗಿನ ಕಾಲದಲ್ಲಿ ಬಹುತೇಕ ಎಲ್ಲಾ ಸುಲ್ತಾನರು ಮದ್ಯಪಾನ, ವ್ಯಭಿಚಾರ, ಜೂಜಾಟ ಮುಂತಾದ ಚಟಗಳಿಗೆ ದಾಸರಾಗಿದ್ರು. ಹಾಗಾಗಿ ಅಲ್ಲಿ ಅಷ್ಟೊಂದು ದಂಗೆಗಳಾಗ್ತಾ ಇದ್ದದ್ದು. ಆದ್ರೆ ಈತ ಈ ರೀತಿಯ ಎಲ್ಲಾ ಚಟಗಳಿಂದ ದೂರವಿದ್ದ. He was away from all such vices of that middle age ಅಂತ ಹೇಳ್ತೀವಿ. ಆ ಮಧ್ಯಯುಗದ ಆ ರೀತಿಯ ಎಲ್ಲಾ ದುಶ್ಚಟಗಳಿಂದ ಆತ ದೂರ ಇದ್ದ. ಒಳ್ಳೆಯ ವ್ಯಕ್ತಿ. ಆದರೆ ಒಬ್ಬ ಸುಲ್ತಾನನಾಗಿ ಆತ ವಿಫಲನಾದ. ಡಾಕ್ಟರ್ ಎಲ್ ಶ್ರೀವಾತ್ಸವ ಅನ್ನೋರು ಹೇಳ್ತಾರೆ ನೋಡಿ, ಮೊಹಮ್ಮದ್ ಬಿನ್ ತೊಗಲಕ್ ಒಬ್ಬ ಹುಚ್ಚನಲ್ಲ, ಆದರೆ ಆತನಿಗೆ ಒಳ್ಳೆಯ ಪರಿಜ್ಞಾನ ಇರಲಿಲ್ಲ. ಅವನು ಹುಚ್ಚ ಏನಲ್ಲ, ಆದರೆ ಜ್ಞಾನ, ಸಾಮಾನ್ಯ ಜ್ಞಾನ, ಪ್ರಾಯೋಗಿಕ ಜ್ಞಾನ ಎನ್ನುವುದು ಅವನಿಗೆ ಇರಲಿಲ್ಲ. ಇವನ ಆಳ್ವಿಕೆಯ ವಿಫಲತೆಗೆ ಕಾರಣವೇನೆಂದರೆ ಸನ್ನಿವೇಶಗಳು. ನೋಡಿ, ಪಾಪ ಮಧ್ಯ ಏಷ್ಯಾದ ದಂಡಯಾತ್ರೆಗೆ ಯೋಜನೆ ಮಾಡಿಕೊಂಡ, ಆದ್ರೆ ಅಲ್ಲಿ ಪರಿಸ್ಥಿತಿ ಬದಲಾಯಿತು, ಸನ್ನಿವೇಶ ಬದಲಾಯಿತು. ಪ್ರತಿಕೂಲ ಪರಿಸ್ಥಿತಿಗಳು. ಕರ್ಜಾಲ್ ದಂಡಯಾತ್ರೆಗೆ ಹೊರಟ, ನೈಸರ್ಗಿಕ ವಿಕೋಪ, ಚಳಿ, ಗಾಳಿ, ಮಳೆ. ಪ್ರಜೆಗಳು ಟೋಕನ್ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತರೋಣ, ಚಿನ್ನ ಬೆಳ್ಳಿ ನಾಣ್ಯ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಜನ ಅದನ್ನು ಹಾಳು ಮಾಡಿಕೊಂಡ್ರು. ಅಧಿಕಾರಿಗಳ ದ್ರೋಹ. ದೋಬ್ನಲ್ಲಿ ಆತ ಕಂದಾಯವನ್ನು ಹೆಚ್ಚು ಮಾಡಿದಾಗ ಅಲ್ಲಿ ಬರಗಾಲ, ಕ್ಷಾಮ ಬಂತು. ಅದನ್ನು ಅಧಿಕಾರಿಗಳು ಸರಿಯಾಗಿ ಸುಲ್ತಾನನಿಗೆ ಹೇಳಿದ್ರೆ ಅವನು ಬೇಡ ಬಿಡಿ ಕಂದಾಯ ಅಲ್ಲಿಂದ ಅಂತ ಹೇಳಿರೋನು. ಆದರೆ ಅವರು ಅದನ್ನು ಸುಲ್ತಾನನ ಗಮನಕ್ಕೆ ತರಲಿಲ್ಲ. ಸುಲ್ತಾನ ಹೇಳಿದಾನೆ, ಇಷ್ಟು ಕಂದಾಯ ಕೊಡ್ಬೇಕು, ನೀವು ಕೊಡಿ ಅಂತ ಆ ಬರಗಾಲ, ಕ್ಷಾಮ ಪೀಡಿತ ಜನರ ಮೇಲೆ ಅವರು ಸವಾರಿ ಮಾಡಿರು. ಅಂದ್ರೆ ಅವನ ವಿಫಲತೆಗೆ ಕಾರಣ ಏನು? ಸನ್ನಿವೇಶಗಳು, ಪ್ರತಿಕೂಲ ಪರಿಸ್ಥಿತಿಗಳು, ಪ್ರಜೆಗಳು ಮತ್ತು ಅಧಿಕಾರಿಗಳ ದ್ರೋಹ. ಹಾಗಾಗಿ ಆತ ವಿಫಲನಾದ ಅಂತ ಹೇಳಿಬಿಟ್ಟು ಡಾಕ್ಟರ್ ಎಲ್ ಶ್ರೀವಾತ್ಸವ ಅವರು ಹೇಳ್ತಾರೆ. ಹೀಗೆ ಅವನ ಸುಧಾರಣೆಗಳು, ಪ್ರಯೋಗಗಳು ಅಥವಾ ಅವನ ನೀತಿಗಳ ಬಗ್ಗೆ ನಾನು ಇಷ್ಟು ಚರ್ಚೆ ಮಾಡಿದ್ದೀನಿ. ಬಹುಶಃ ಇವತ್ತಿನ ತರಗತಿಗೆ ಇಲ್ಲಿಗೆ ನಿಲ್ಲಿಸೋಣ.